ಶಿವ ಆರಾಮ ಆರಾಮಜ್ಜ ಗುಡ್ ಮಾರ್ನಿಂಗ್, ಶುಭೋದಯ. ಆ್ಯಕ್ಚುಲಿ ಇವತ್ತು ಡೇ 2 ಮಂತ್ರಾಲಯದಲ್ಲಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಂಬ ವಿಶೇಷ ಗುರುವಾರ, ವಾರದ ದಿನ. ಹಾಗಾಗಿ 2ನೇ ದಿನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ತಿಂಡಿ ಆಯಿತು. ಇವಾಗ ರಾಯರ ದರ್ಶನ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ಕೂಡ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಗುರುವಾರ ಆಗಿರೋದ್ರಿಂದ ಜನ ತುಂಬ ಇದ್ದಾರೆ. ಒಳಗಡೆ ಇನ್ನೂ ರಶ್ ಇರುತ್ತೆ. ಇದು ಹೊರಗಡೆ ಮೇನ್ ದ್ವಾರದಿಂದ ಎಂಟ್ರೆನ್ಸ್ ಬರ್ತೀವಲ್ಲ, ಆ ಜಾಗದಲ್ಲೇ ಇಷ್ಟೊಂದು ಜನ ಇದ್ದಾರೆ ಆಲ್ರೆಡಿ ದರ್ಶನ ಮಾಡಿರೋರು. ಇನ್ನು ಒಳಗಡೆ ಕೂಡ ತುಂಬ ಕ್ರೌಡ್ ಇದೆ. ಬಟ್ ಇವತ್ತು ನಮಗೆ VIP ದರ್ಶನ ಇದೆ, ಹೋಗಿ ಬೇಗ ದರ್ಶನ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಪ್ರಹ್ಲಾದ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ. ಓಕೆ, ಬಾಯ್, ಸಿ ಯು. ತುಂಗಭದ್ರಾ ನದಿ ಇದು. ಸೊ ತುಂಬ ನೀರು ಕಡಿಮೆ ಇದೆ, ತುಂಬ ಜಾಸ್ತಿ ಗಲೀಜು ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಲ್ಲೇ ಏನೇನೋ ಕವರ್ಸು ಮತ್ತು ಬಟ್ಟೆಗಳನ್ನ ಎಲ್ಲ ಬಿಟ್ಟು ಸ್ವಲ್ಪ ಕ್ಲೀನಿನೆಸ್ ಮೇಂಟೈನ್ ಮಾಡಬೇಕು ಆ್ಯಕ್ಚುಲಿ. ಸೊ ಹೇಗಿದ್ರು ನೋಡಬೇಕಲ್ವಾ, ತುಂಗಭದ್ರಾ ನದಿ ನೋಡಿದ್ವಿ. ಮತ್ತು ಅಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನ, ನದಿ ದಡದಲ್ಲಿರೋದು ಗುಡಿ ಅದು. ನಾನು ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇರ್ಬೋದಾ? ಹೇಳಿ. ಆ್ಯಕ್ಚುಲಿ ಜನರು ಏನು ಮಾಡ್ತಾರೆ ಅಂದರೆ, ರೂಮ್ಗಳು ಇರ್ತವೆ, ಎಲ್ಲ ವ್ಯವಸ್ಥೆ ಇರ್ತದೆ. ಅಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಏನೋ ಈ ತುಂಗಭದ್ರಾ ನದಿ ಸ್ನಾನ ಮಾಡಿಬಿಟ್ರೆ ನಮಗೆ ಪುಣ್ಯ ಸಿಗ್ತದೆ ಅಂದ್ಬಿಟ್ಟು ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಆ್ಯಕ್ಚುಲಿ ಬಂದುಬಿಟ್ಟು ನೀರು ಗಲೀಜು ಮಾಡೋದು, ವಾತಾವರಣ ಗಲೀಜು ಮಾಡೋದು ಎಲ್ಲ ಮಾಡ್ತಾರೆ. ದಯಮಾಡಿ ಹಿಂಗೆ ಮಾಡೋಕೆ ಇಲ್ಲೇ ಬಟ್ಟೆ ಒಗಿತಾರೆ, ಇಲ್ಲೇ ಬಟ್ಟೆ ಎಕ್ಸ್ಚೇಂಜ್ ಮಾಡ್ತಾರೆ. ಎಷ್ಟು ಗಲೀಜು ಇವೆಲ್ಲ, ಪ್ಲಾಸ್ಟಿಕ್ ಕವರು, ಶಾಂಪು, ಸೋಪು, ನೀರು ಎಲ್ಲ ಈ ನೀರು ಹಿಂಗೆ ಹರಿತಾ ಜನರ ಮನೆಗೆ ಹೋಗ್ತದೆ. ಇದೇ ನೀರುಗಳನ್ನ ಜನರು ಕುಡಿಯೋದು. ದಯಮಾಡಿ ಜನರು ಯಾಕೆ ಅರ್ಥ ಮಾಡ್ಕೊಳಲ್ಲ. ನಾನು ಹೇಳೋದು ಇಷ್ಟ ಅಂದರೆ, ದೇವ್ರು ಹಿಂಗೆ ಮಾಡಲ್ಲ. ಬೇಗ ನಿಮ್ಗೆ ಅಷ್ಟು ಅಭಿಮಾನ ಇದ್ದರೆ ಒಂದು 4 ಹಿಂಗೆ ಹಾಕೊಂಡ್ಬಿಟ್ಟು ಆ ದೇವ್ರನ್ನ ಆ ನದಿ ನೀರು ಹಿಂಗೆ ಮುಗಿದ್ಬಿಟ್ಟು ದೇವ್ರ ದರ್ಶನ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಸ್ನಾನ ಮಾಡಿ ಅವೆಲ್ಲ ಮಾಡೋದಿಲ್ಲ. ಶ್ರೀಮಂತರು ಮಾಡಲ್ಲ, ಮಿಡಲ್ ಕ್ಲಾಸ್ ಜನ ಬಡವರೇ ಮಾಡೋದು. ದೇವರು ಆವಾಗಲೇ, ಅದಕ್ಕೆ ಯಾವಾಗಲೂ ದೇವ್ರ ಹತ್ರ ಬಂದರೂ ಒಳ್ಳೆ ನೀಟಾಗಿ ಲಕ್ಷಣವಾಗಿ ಬರಬೇಕು. ಓಕೆನಾ? ಆವಾಗಲೇ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ದಯಮಾಡಿ ತಪ್ಪು ಕೆಲಸ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಟೈಮ್ನಿಂದ ಸ್ವಚ್ಛತೆ ಕಾಪಾಡಿ. ಸಿಂಪಲ್ ಆಗಿ ಸ್ವಚ್ಛತೆ. ನದಿ ನೀರು ಪ್ರತಿ ಮನೆಗೆ ಹೋಗ್ತದೆ. ಆ ನೀರನ್ನ ನೀಟಾಗಿ ಕಲುಷಿತ ಮಾಡಬೇಡಿ, ಸ್ವಚ್ಛತೆ ಕಾಪಾಡಿ. ಚೆನ್ನಾಗಿ ಅವಾಗ ಇರುತ್ತೆ ಪರಿಸರ ಎಲ್ಲ, ಫುಲ್ ಸರೌಂಡಿಂಗ್ಸು ನೈಸರ್ಗಿಕ. ಅವಾಗ ನೀರು ಬಿಡೋರು ಬಿಡ್ತಾ ಇರ್ತಾರೆ ಡ್ಯಾಮ್ದಲ್ಲಿ. ಅದೇ ಬೇಡ, ನೀಟಾಗಿ ಇಟ್ಟಿರ್ತಾರೆ ಅಂದ್ಬಿಟ್ಟು ನೀರು ಬಿಡ್ತಾರೆ. ನಾವು ಹಿಂಗೆ ಗಲೀಜು ಮಾಡ್ತಾ ನೀರು ಬಿಡೋಕ್ಕೂ ಕಷ್ಟಪಡ್ತಾರೆ ಗೌರ್ಮೆಂಟು. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹಿಂದೆ ಕಾಣ್ತಾ ಇರೋದು ರಾಮ ಪ್ರತಿಮೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗಲ್ಲಿ ಮಿಂಚ್ತಾ ಇದೆ ಜಗ ಅಂತ. ಫುಲ್ಲು ಎಂಟ್ರೆನ್ಸ್ ಇದು ಮಹಾದ್ವಾರದಿಂದ ಇದೆಲ್ಲ ಲೈಟ್ ಅಂತ ತೋರಿಸ್ತೀನಿ ನೋಡಿ.
ಸಿದ್ಧಾರ ಮಠದಿಂದ ಆ್ಯಕ್ಚುಲಿ ಈ ರಥಯಾತ್ರೆ ಬಂದಿದೆ, ಅಲ್ಲಿಂದ ಬಂದಿದೆ. ಸೊ ವಿಶೇಷವಾಗಿ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸ್ವಾಮಿಗಳನ್ನ, ಚಿಕ್ಕ ಪ್ರತಿಮೆಗಳನ್ನ ಇಟ್ಟಿದ್ದಾರೆ, ಚೆನ್ನಾಗಿದೆ ನೋಡಲಿಕ್ಕೆ. ಸಿದ್ಧಾರೂಢ ಮಠ ಅಪ್ಪಾಜಿಗೆ ತೋರಿಸ್ತೀವಿ. ನಮಸ್ತೆ. ಇವಾಗ ನಾವು ಬಿಚಾಲಮ್ಮ ದೇವಸ್ಥಾನದಲ್ಲಿದ್ದೀವಿ. ನದಿ ದಡದಲ್ಲಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಹೊರಗಡೆ ನೋಡಬೇಕು. ವಾತಾವರಣ ಎಲ್ಲ ತುಂಬ ತಂಪಾಗಿದೆ, ಸಖತ್ತಾಗಿದೆ, ಕೂಲಾಗಿ ಚಿಲ್ಲಾಗಿದೆ, ಆರಾಮಾಗಿದೆ ದೇವಸ್ಥಾನ ನೋಡಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ವಿ ಆಗಿದೆ. ಇವಾಗ ಇಲ್ಲಿ ಬಿಚ್ಚಾಲದಲ್ಲಿದ್ದೀವಿ. ಸೊ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನದಿ ನೀರು ನೋಡಿ ಹಿಂಗೆ. ಅಲ್ಲೇ ಆ್ಯಕ್ಚುಲಿ ಮಂತ್ರಾಲಯದಲ್ಲಿ ಇರಲಿಲ್ಲ ನೀರು, ಇಲ್ಲೇ ನೋಡು ಭಾಗ್ಯ ನಮ್ಗೆ ಸಿಕ್ಕಿದೆ. ಓಕೆನಾ? ನೋಡಿ ಚೆನ್ನಾಗಿ ನೀರು ಹರಿತಾ ಇದೆ. ಒದ್ದೆ ಇದೆ ಮೇಡಮ್. ಬಿಚ್ಚಾಲಮ್ಮ ದೇವಸ್ಥಾನ ಇದು ಆವರಣ. ಲೈಕ್ ಇನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಅಂತೆ. ಬಟ್ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನ ಫ್ಯೂಚರ್ದಲ್ಲಿ ಎಲ್ಲ ಜನರು ಬರುವಂಥದ್ದು, ಇಲ್ಲಿ ಜನಜಾತ್ರೆ ಇರ್ತದೆ ಅಂದ್ಬಿಟ್ಟು ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ, ಮತ್ತು ಕೂಲಾಗಿ ತಂಪಾಗಿದೆ. ಪಕ್ಕದಲ್ಲಿ ನದಿ ಇದೆ ನೋಡಿ. ಇಲ್ಲ ಬನ್ನಿ, ನದಿ ತೋರಿಸ್ತೀನಿ. ಸಖತ್ತಾಗಿದೆ ಪ್ಲೇಸು. ಸಖತ್ ನೀರು ಬರ್ತಾ ಇದೆ, ತಂಪಾದ ವಾತಾವರಣ, ಒಳ್ಳೆಯ ದೇವಸ್ಥಾನ. ಖಂಡಿತವಾಗಲೂ ಡೇ ಬೈ ಡೇ ಇಲ್ಲಿ ಜನಜಾತ್ರೆ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ನಂಗೆ ಅನ್ನಿಸ್ತಾ ಇದೆ. ನೋಡೋಣ. ನೀರು ಬರ್ತಾ ಇದೆಯಾ? ಕಾಣ್ತದಾ? ಸೊ ಹೆಲೋ ಫ್ರೆಂಡ್ಸ್, ಲಾಸ್ಟ್ ಡೇ ಫ್ರೈಡೇ, ಥರ್ಡ್ ಡೇ ನಮ್ಮದು ಮಂತ್ರಾಲಯದಲ್ಲಿ ಇವಾಗ ದರ್ಶನ ಆಯಿತು. ಚೆನ್ನಾಗಿದೆ, ರಥೋತ್ಸವ ನೋಡಿದ್ವಿ. ಇವಾಗ ಬ್ಯಾಕ್ ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ರಾತ್ರಿ ಟ್ರೈನ್ ಇದೆ, ಸೊ ಬೆಳಗ್ಗೆ ಮುಟ್ತೀವಿ. ದರ್ಶನ ಎಲ್ಲ ಚೆನ್ನಾಗಿತ್ತು. 3 ದಿನ ಮಂತ್ರಾಲಯದಲ್ಲಿ ತುಂಬಾ ಅದ್ಭುತವಾಗಿ ಕಳೆದ್ವಿ. ಇನ್ಫ್ಯಾಕ್ಟ್ ದೇವಸ್ಥಾನ ದರ್ಶನ, ಊಟ, ರೂಮ್ಸು ಎಲ್ಲ ಫುಲ್ಲು ಟೋಟಲ್ ಓವರಾಲ್ ಸಮಾಧಾನ, ತೃಪ್ತಿ ಆಯಿತು ನಿಜವಾಗ್ಲು. ಯಾಕಂದರೆ ತುಂಬ ಈ ಒಂದು 2024 ಸ್ವಲ್ಪ ನಮಗೆ ಕಷ್ಟಗಳಿದ್ವು. ಅದಕ್ಕೆ ದೇವರ ಹತ್ರ ಈ ಒಂದು 3 ದಿವಸ ಇದ್ದು ದೇವರ ಹತ್ರ ಚೆನ್ನಾಗಿ ಇದು ಮಾಡ್ಕೊಂಡು ಅಂದ್ಬಿಟ್ಟು ಒಂದು ಬೇಡಿಕೆ ಇತ್ತು, ಕೋರಿಕೆ ಕೇಳ್ಕೊಂಡು ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀವಿ. ಸೊ
ಟು ಬ್ಯಾಕ್ ಅಗೇನ್ ವಿತ್ ನಮಗೆ ಅಷ್ಟೇ ಅಲ್ಲ, ನಮ್ಮ ಜೊತೆಗಿರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೆ ದೇವ್ರ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು. ಗುರುಪ್ಯೋ